ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ಕೇಳಬಾರದು ಅನ್ನೋದು. ಓಕೆ, ವಿರಾಟ್ ಕೊಹ್ಲಿ ಇದಾರ ಇದರಲ್ಲಿ? ಎಲ್ಲರೂ ಇದ್ದಾರೆ. ಚಿನ್ನಗಳೆಲ್ಲ ತುಂಬಿಟ್ಟಿದ್ದಾರೆ. ಹಂಗೆ ಒಂದು ಎತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಎರಡಿದ್ರೆ ಸಾಕು, ಬೇಕಾದ್ರೆ ದಸರಾ ಮಾಡ್ಕೋಬಹುದು. ಸ್ವರ್ಗ ಬಾಗ್ಲು, ಅದಕ್ಕೆ ರಂಗನಾಥ ತಗೊಂಡು ಹೋಗ್ತಾ ಇದೀವಿ. ಚಾಮುಂಡಿ ಜೊತೆ ಮಹಿಷಾಸುರನಿಟ್ಟು ಆ ಸ್ಟೋರಿ ಮಕ್ಳಿಗೆ ರಿಲೇಟ್ ಮಾಡ್ಬೋದು. ನೀವು 10-20 ವರ್ಷ ಇಟ್ಟರು ಕೂಡ ಬೊಂಬೆ ಹಾಳಾಗಲ್ಲ. ಇಲ್ಲೊಂದು ವಿಶೇಷವಾಗಿ ನೋಡ್ಬೋದು, ಡಾಕ್ಟರ್ ಗಣೇಶ. ಸೊ ನಾವಿಲ್ಲಿ ನೋಡ್ಬೋದು, ಕಂಪ್ಲೀಟ್ಲಿ ಹ್ಯಾಂಡ್ ಮೇಡಲ್ಲಿ ಮಾಡಿರೋದ್ರಿಂದ ಒಂದು ಚಿಕ್ಕದ ಮೂಗಿರ್ಬೋದು, ಕಣ್ಣಿರ್ಬೋದು, ಆ ಶೇಪ್ಸ್ ಮಾಡೋದಿದೆಯಲ್ಲ, ಆರ್ಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಮೇನ್ ಥಿಂಗ್ ಆ ಒಂದು ಕಳೆ ಇರುತ್ತಲ್ಲ ಆ ಗೊಂಬೆಗಳಲ್ಲಿ, ಅದು ನಾವು ಕಂಪ್ಲೀಟ್ ಆಗಿ ನೋಡ್ಬೋದು. ಕೋಲಾಟ ಆಡ್ತಿರೋದು ಫುಲ್ ಇದೆಲ್ಲ ಹ್ಯಾಂಡ್ ಮೇಡು, ವುಡನಲ್ಲಿ ವಿತ್ ಕ್ಲಾತ್ ವರ್ಕ್ ಮಾಡಿರೋದು. ನಿಮಗೆ ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು RR ನಗರಲ್ಲಿ. ವಿಶೇಷವಾಗಿ ಇವತ್ತು ನನ್ನ ಕೈಲಿರೋದು ಪಟ್ಟದ ಗೊಂಬೆಗಳು. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇಡೀ ವರ್ಷದಲ್ಲೇ ನಾವು ಅದ್ಧೂರಿಯಾಗಿ ಆಚರಿಸೋದು ನಾಡ ಹಬ್ಬ ಅಂತಲೇ ಹೇಳ್ಬೋದು. 9 ದಿನಗಳ ಕಾಲ ನಡೆಯುವಂಥ ದಸರಾ ಏನು ನವರಾತ್ರಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. ಆ ಹಬ್ಬದ ಪ್ರಯುಕ್ತವಾಗಿ ಎಷ್ಟೋ ಜನ ಮನೆಯಲ್ಲಿ ಈ ಪಟ್ಟದ ಗೊಂಬೆನ ಕೂರಿಸಿ ಇದ್ರ ಜೊತೆಗೆ ಇನ್ನಷ್ಟು ಪೌರಾಣಿಕ ಕಥೆಗಳದ್ದು, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಈ ಥರದ್ದು ಹಲವಾರು ಕಥೆಗಳನ್ನ ಇಟ್ಕೊಂಡು ಈ ಗೊಂಬೆಗಳು ಏನು ನೋಡ್ತಾ ಇದ್ದೀರಾ ಇಲ್ಲಿ, ಅದನ್ನ ಜೋಡಿಸ್ಕೊಂಡು ಮನೆಯಲ್ಲಿ ಕೂರಿಸ್ತಾರೆ. ಮತ್ತೆ ತುಂಬಾನೇ ಚೆನ್ನಾಗಿ ಹಬ್ಬ ಆಚರಣೆಗಳನ್ನ ಮಾಡ್ತಾರೆ. ಎಲ್ಲ ಒಂದು ಗೊಂಬೆಗಳ ತಯಾರಿ ರೆಡಿಯಾಗಿ ನಿಂತಿದೆ. ಬನ್ನಿ ಶಾಪ್ನವ್ರನ್ನ ಮಾತಾಡಿಸ್ತಾ ಯಾವ ಹೊಸ ಕಲೆಕ್ಷನ್ಸ್ ತಂದಿದ್ದಾರೆ ನೋಡೋಣ. ನಮಸ್ತೆ ಸರ್. ನಮಸ್ತೆ. RR ನಗರಲ್ಲಿ ಜಾತ್ರೆ ನಡೆಸ್ತಾ ಇದ್ದೀರಾ ಆಲ್ರೆಡಿ ನೋಡಿ, ನನಗೆ ಇನ್ನ ಸ್ಟಾರ್ಟಿಂಗ್ ಎಲ್ಲ ಖುಷಿ ಆಗ್ತಿದೆ. ಈ ಸಲ ತುಂಬ ವೆರೈಟಿ ಹೊಸ ಬೊಂಬೆಗಳೆಲ್ಲ ಮಾಡಿದ್ದೀವಿ. ಪೇಪರ್ ಮೆಷಿಂದ ಹಿಡಿದು, ಕ್ಲೇಯಿಂದ ಹಿಡಿದು ಎಲ್ಲ ಥರ ಹೊಸ ಬೊಂಬೆಗಳು ತುಂಬ ವೆರೈಟೀಸ್ ಈ ವರ್ಷ ಮಾಡಿದ್ದೀವಿ ಸರ್. ಸೊ ಅಂದರೆ ಇದೆಲ್ಲ ಕಂಪ್ಲೀಟ್ ಮಣ್ಣಿನಿಂದ ಮಾಡಿರೋದು? ಎಸ್, ಮಣ್ಣಿನಿಂದ ಮಾಡಿರೋದು. ಮತ್ತು ಪೇಪರ್ ಮೆಶ್ ಕೂಡ ಇದೆ. ಫುಲ್ ಹ್ಯಾಂಡ್ ವರ್ಕು, ಯಾವುದೇ ಥರ ಮೋಲ್ಡೆಡ್ ಇರಲ್ಲ, ಎಲ್ಲ ಹ್ಯಾಂಡ್ ಮೇಡ್ ಇರುತ್ತೆ. ಸ್ಟಾರ್ಟಿಂಗಲ್ಲೇ ನೋಡ್ಬೋದು, ಈಗ ನಾವು ಮಹಿಷಾಸುರನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ. ಸೊ ಜೊತೆಗೆ ಸೂರ್ಯನಾರಾಯಣ ಅಲ್ಲ ಅಂತಾರೆ ಇದು? ಸೂರ್ಯನಾರಾಯಣ. ಓಕೆ. ಸೊ ಇದು ಬಂದು ಗೀತೋಪದೇಶ. ತುಂಬಾ ಚೆನ್ನಾಗಿದೆ ಥೀಮು. ಬನ್ನಿ ಒಳಗಡೆ ನೋಡೋಣ ಇನ್ನು ಏನೇನು ಥರ ಥೀಮ್ ತಂದಿದ್ದೀರಾ. ನೋಡಿ, ಇದು ಪಟ್ಟದ ಗೊಂಬೆ. ಹೌದು. ಇದರಲ್ಲಿ ವರ್ಕ್ ಮಾಡ್ತಾರೆ ಅವರು. ಈ ಥರ ಕ್ಲಾತ್ ಎಲ್ಲ ಸ್ಟಿಚ್ ಮಾಡಿ ರಾಜಾರಾಣಿ, ವೆಂಕಟೇಶ್ವರ, ಶ್ರೀನಿವಾಸ, ಪದ್ಮಾವತಿ, ಹಾಗೆ ಯಾವುದೇ ಥರ ಅಲಂಕಾರ, ಬೇರೆ ಬೇರೆ ಅಲಂಕಾರ ಮಾಡ್ತಾರೆ. ಮೇನ್ ಬೊಂಬೆಗಳು ಇದು ಪಟ್ಟದ ಗೊಂಬೆ ಅಂತ ಹೇಳಿ. ಫಸ್ಟ್ ಪಟ್ಟದ ಗೊಂಬೆ ಇಟ್ಟು ಆಮೇಲೆ ಬೇರೆ ಬೊಂಬೆಗಳು ಥೀಮ್ ವೈಸ್ ಎಲ್ಲ ಜೋಡಿಸ್ತಾರೆ. ಎಸ್, ಇದು ವುಡನ್ನಲ್ಲೇ ಮಾಡೋದು. ಎಲ್ಲ ಫುಲ್ ವುಡನಲ್ಲಿ ಇರುತ್ತೆ. ಫುಲ್ ಹ್ಯಾಂಡ್ ಕರ್ವಿಂಗ್, ಕೈಯಲ್ಲಿ ಕೆತ್ತಿರೋದು. ಇದನ್ನೆಲ್ಲ ಫುಲ್ ಏನಿರುತ್ತಲ್ಲ ಕೈಯಲ್ಲೇ ಕೆತ್ತಿರೋದು. ಯಾವುದೇ ಥರ ಮಿಷಿನ್ ಇದ್ರಲ್ಲ, ಎಲ್ಲ ಕೈಯಲ್ಲೇ ಮಾಡಿರೋದು ಇದನ್ನ. ಮತ್ತೆ ಇದು ಎಷ್ಟು ವರ್ಷ ಇಟ್ಟರು ಕೂಡ ವುಡ್ ಹಾಳಾಗಲ್ಲ. ಶಬರಿ ರಾಮನ್ಗೆ ಹಣ್ಣು ಕೊಡ್ತಾ ಇರೋದು ಈ ಥೀಮ್ ಇದು. ಸೀತಾ ಅಪಹರಣ ಅಂತ ಹೇಳಿ ನಿಮ್ಗೆ ಆ ಥೀಮ್ ಇದು. ಇದು ಒಂದು ಅಶೋಕವನ ಥೀಮ್ ಇದು. ಹನುಮಾನ್ ಬಂದು ಸೀತೆಗೆ ಉಂಗುರ ಕೊಟ್ಟು ಅದು ಇದು ಮಾಡ್ತಾ ಇರೋದು ಅಶೋಕವನ ಸೆಟ್ ಇದು. ಸಂಜೀವನಿ ಪರ್ವತ ಎತ್ಕೊಂಡ್ ಬರ್ತಾ ಇರೋದು ಲಿಂಗ ಪೂಜಾ ಅಂತ ಹೇಳಿ. ರಾಮೇಶ್ವರಮಲ್ಲಿ ಮರಳಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾರಲ್ಲ ಆ ಥೀಮ್ ವೈಸ್ ಇದು. ಕೃಷ್ಣಂದಲ್ಲಿ ಬೇರೆ ಬೇರೆ ಥೀಮ್ ವೈಸ್ ಮಾಡಿದೀವಿ. ಇದು ಹೊಸದಾಗಿ ಮಾಡಿರೋದು. ಇದು ಬಂದು ಕುಚೇಲನ್ನ ವೆಲ್ಕಮ್ ಮಾಡ್ತಾ ಇರೋದು. ನೋಡ್ಬೋದು ನಾವಿಲ್ಲಿ. ಮತ್ತೆ ತುಂಬಾ ವೆಯ್ಟ್ ಏನಿಲ್ಲ. ಅದು ಬಿಟ್ಟರೆ ನಿಮಗೆ ಕೃಷ್ಣದಲ್ಲಿ ಕಾಳಿಂಗ ನರ್ತನ ಇದೆ ನೋಡಿ. ಕಾಳಿಂಗ ನರ್ತನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ. ಸೊ ನಾವಿಲ್ಲಿ ನೋಡ್ಬೋದು, ಕಂಪ್ಲೀಟ್ಲಿ ಹ್ಯಾಂಡ್ ಮೇಡಲ್ಲಿ ಮಾಡಿರೋದ್ರಿಂದ ಒಂದು ಚಿಕ್ಕದ ಮೂಗಿರ್ಬೋದು, ಕಣ್ಣಿರ್ಬೋದು, ಆ ಶೇಪ್ಸ್ ಮಾಡೋದಿದೆಯಲ್ಲ ಆರ್ಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಯಾರು ನಿಮ್ಮ ಕಂಪ್ಲೀಟ್ ಟೀಮಾ ಮಾಡೋವಂಥದ್ದೆಲ್ಲ? ವಿಶ್ವರೂಪ ಈ ಥರ ದಸರಾ ಬೊಂಬೆ ಸೀಸನ್ ಬಂದರೆ ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ದಿನ ಮುಂಚೆನೇ ತಯಾರಿ ಮಾಡ್ತೀರಾ? ನಾವು ವರ್ಷ ಫುಲ್ಲು ಮಾಡ್ತೀವಿ ಸರ್. ನೋಡಿ, ವಿಶೇಷವಾಗಿ ನೀವು ನೋಡ್ಬೋದು ವಿಶ್ವರೂಪ ದರ್ಶನ. ಕೃಷ್ಣ ಅರ್ಜುನನ್ಗೆ ವಿಶ್ವರೂಪ ತೋರಿಸ್ತಾ ಇರೋದು. ಸೊ ವಿಶ್ವರೂಪದ ಒಂದು ಆರ್ಟ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಥರದ್ದು ಏನೇ ನಾವು ನೋಡಿದ್ರು ಫಿನಿಶಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅದ್ಬಿಟ್ಟು ಬೇರೆ ಇನ್ನೇನಿದೆ ಸ್ಪೆಷಲ್ ಆಗಿ ಮಾಡಿದ್ದೀರಾ? ಅರ್ಧನಾರೀಶ್ವರ ಎಷ್ಟು ಚೆನ್ನಾಗಿದೆ ನೋಡಿ, ಅರ್ಧನಾರೀಶ್ವರ. ನನಗಂತೂ ತುಂಬಾನೇ ಇಷ್ಟ ಆಯ್ತಿದ್ದು. ಆ್ಯಕ್ಚುಲಿ ಅಂದರೆ ನಾನು ತುಂಬಾನೇ ಇಷ್ಟಪಡೋವಂಥ ಒಂದು ದೇವರು ಸಹ. ಇದೇನಿರ್ಬೋದು ಇದು? ಮಾಡ್ತಿರೋ ಥೀಮ್ ಎಲ್ಲ ಮಾಡ್ತಾರಲ್ಲ ಈ ಥರದ್ದು ಥೀಮ್ಗಳು ಮಾಡ್ತಾರೆ. ಎಸ್, ನಾಟ್ಯ ಗಣಪತಿ. ಓಕೆ. ಮತ್ತೆ ರಂಗನಾಥ, ರಂಗಸ್ವಾಮಿ ಮಲ್ಕೊಂಡಿರೋ ರಂಗನಾಥ. ಓಕೆ. ನವದುರ್ಗೆಯರನ್ನ ನೋಡ್ಬೋದು ನಾವಿಲ್ಲಿ.
ಸೂಪರ್. ಇದನ್ನು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆರ್ಟ್ ಮಾಡಿದಾರಲ್ಲ ನೋಡ್ಬೋದು, ಸಣ್ಣ ಸಣ್ಣದನ್ನು ತುಂಬಾನೇ ಚೆನ್ನಾಗಿ. ಯಕ್ಷಗಾನ ಜೋಡಿ, ಇದ್ರದ್ದು ಜೋಡಿ ಸಮೇತ ಇಡ್ತಾರೆ. ಇದೆಲ್ಲ ಫುಲ್ ವುಡನಲ್ಲಿ ಕ್ಲಾತ್ ಅಲ್ಲಿ ಹ್ಯಾಂಡ್ ವರ್ಕ್ ಮಾಡಿರ್ತೀವಿ. ಹಾಗೆ story ಇದೊಂದು ನೋಡಿದ್ರಲ್ಲ? ಕತೆ. ಹೌದು ಹಾಗೆ ಕತೆ. ಕಲ್ಲು ಹಾಕಿ ನೀರು ಮಾಡುವಂಥದ್ದು ನೋಡಿ. ಜಸ್ಟ್ ಇದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಕತೆಗಳಲ್ಲಿ ಓದಿರ್ತೀವಿ. ಇದನ್ನೆಲ್ಲ ಗೊಂಬೆ ಅಂತ ಕೂರಿಸ್ತಾರ. ಆಕ್ಚುಲಿ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಇದನ್ನೆಲ್ಲ ಹೇಳ್ತಾರೆ. ನಾನು ಆ್ಯಕ್ಚುಲಿ ಡೀಟೇಲಿಂಗ್ ಗೊತ್ತಿರಲಿಲ್ಲ. ಹಬ್ಬ ಆಚರಣೆ ಅಂತ ಹೇಳಿದ್ರೆ ಬರೀ ದೇವ್ರ ರಿಲೇಟೆಡ್ಗಳು ಮಾತ್ರ ಇಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇದ್ರ ಬಗ್ಗೆ ಸ್ವಲ್ಪ ನಾನು ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ಈ ಥರದ್ದೆಲ್ಲನೂ ಒಂದು ಸ್ಟೋರಿ ಟೆಲ್ಲಿಂಗ್ ಯೂಸ್ ಮಾಡ್ತಾರೆ ಅಂತ. ಇದು ತುಂಬಾ ಚೆನ್ನಾಗಿದೆ ನೋಡಿ, ನೋಡ್ಬೋದು. ಮೀರಾಬಾಯಿ ಅಲ್ಲ, ವಾವ್. ಎಲ್ಲ ಕ್ಲಾತ್ ಅಲ್ಲಿ ವರ್ಕ್ ಮಾಡಿ ಅದಕ್ಕೆ ಮ್ಯಾಚಿಂಗ್ ಕಲರ್ ಇರ್ಬೋದು, ಲೈಟ್ ಕಾಂಟ್ರಾಸ್ಟ್ ಇರೋಂಥ ಸ್ಯಾರಿನೂ ಇರ್ಬೋದು, ಎಲ್ಲ ಸಖತ್ತಾಗೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿದೆ ನೋಡ್ಬೋದು. ಇದೆಲ್ಲ ಏನು ಸರ್, ಇದು ಲೈಟಿಂಗ್ಸ್ ಥರ ಏನೋ ಥೀಮ್ ಬೇರೆ ಮಾಡಿದ್ದೀರಾ. ಬೆಡ್ ಲ್ಯಾಂಪ್ ಥರನೂ ಯೂಸ್ ಮಾಡ್ಕೋಬೋದು ಅದು. ವಾವ್ ಸರ್, ಇದು ರಾಧಾ ಅಲಂಕಾರ ಅಂತ ಹೇಳಿ ಹೊಸದಾಗಿ ಮಾಡಿರೋದು. ಕೃಷ್ಣ ರಾಧೆಗೆ ಅಲಂಕಾರ ಮಾಡ್ತಿರೋದು ನೋಡಿ. ಬೊಂಬೆಗಳು, ಮೇಕಪ್ ಇದು ಪ್ಲಸ್ ಕನ್ನಡಿ, ಇದೆಲ್ಲ ನೋಡಿ. ಇದು ಫುಲ್ ಸೆಟ್ ಬರುತ್ತೆ ನಮಗೆ. ಕೃಷ್ಣ ಮತ್ತೆ ಅಷ್ಟ ಸಖಿಯರು, ಮತ್ತೆ ಇದು ಕರ್ಣ ಜನನ. ಇದು ಕುಂತಿದೇವಿ ನೀರಲ್ಲಿ ಬಿಡ್ತಾ ಇರೋದು ಕರ್ಣನ್ನ. ಸೂರ್ಯದೇವ, ಮತ್ತೆ ಸಾಕು ತಾಯಿ, ಮತ್ತೆ ಸಾಕು ತಂದೆ, ಮತ್ತೆ ಸಿದ್ಧಿ ಬುದ್ಧಿ ವಿನಾಯಕ. ಸಿದ್ಧಿ ಬುದ್ಧಿ ತುಂಬಾ ರೇರು, ನಿಮ್ಗೆ ಹೊರಗಡೆ ಸಿಗಲ್ಲ. ಪುರಂದರದಾಸರು, ಕನಕದಾಸರು, ಸಪ್ತ ಋಷಿಗಳಿದೆ ಇದರಲ್ಲಿ. ಮತ್ತೆ ವಿಶೇಷವಾಗಿ ಗಣಪತಿ ಊಟ ಇಟ್ಟಿದ್ದೀರಾ ನೋಡಿ. ಇದು ಹೊಸದಾಗಿ ಮಾಡಿರೋದು. ಇದನ್ನ ಆಂಡಾಳ್ ಮತ್ತೆ ಕೃಷ್ಣ, ಆಂಡಾಳು ಮತ್ತೆ ಕೃಷ್ಣ ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ರಿಯಲ್ ಆಗಿ ಇಲ್ಲೇ ಇದ್ದಾರೆ ಅನ್ನೋ ಥರನೇ ಫೀಲ್ ಆಗ್ತಿದೆ ನನಗಂತೂ. ಬೇರೆ ಗೊಂಬೆಗಳಿಗೂ ಕೆಲವೊಂದು ಇದಕ್ಕೂ ಪೇಂಟಿಂಗ್ ಮತ್ತೆ ಆರ್ಟ್ ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ. ಇದು ದೊಡ್ಡ ತಗೊಂಡಷ್ಟು ಫೇಸ್ ಕ್ಲಾರಿಟಿ ತುಂಬಾ ಚೆನ್ನಾಗಿರುತ್ತೆ. ಸಣ್ಣದ್ರಲ್ಲಿ ವರ್ಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಇದರಲ್ಲಿ ಫೇಸ್ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಅನಿಮಲ್ ವರ್ಕು ಡಸ್ಟ್ ಏನೇ ಆದರೂ ಒದ್ದೆ ಬೆಟ್ಟಲ್ಲಿ ನೀಟಾಗಿ ಒರೆಸಿ ಎತ್ತಿಟ್ಕೋಬೋದು. ನೀವು 10-20 ವರ್ಷ ಇಟ್ಟರು ಕೂಡ ಬೊಂಬೆ ಹಾಳಾಗಲ್ಲ, ಕಲರ್ ಹೋಗುವಂಥದ್ದು ಏನೂ ಆಗಲ್ಲ. ಎಷ್ಟು ವರ್ಷ ಆದರೂ ಇಡ್ಬೋದು ನಿಮಗೆ. ಅಷ್ಟಲಕ್ಷ್ಮಿಯರು, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಸಂತಾನಲಕ್ಷ್ಮಿ, ಹಾಗೆ ಅಷ್ಟಲಕ್ಷ್ಮಿಯರು. ಇದೊಂದು ದಶಾವತಾರ, ವಿಷ್ಣುನ 10 ಅವತಾರಗಳು. ಪಾಶುಪತಾಸ್ತ್ರ, ಇದು ಶಿವ ಅರ್ಜುನನಿಗೆ ಅವನ ಭಕ್ತಿಗೆ ಮೆಚ್ಚಿ ಪಾಶುಪತಾಸ್ತ್ರ ಕೊಡ್ತಾರೆ ಸರ್. ಇದು ಏನಿದು ಡಾಕ್ಟರ್ ಹೌದು. ಇವಾಗ ಕೊರೋನಾ ತುಂಬ ಜಾಸ್ತಿ ಇದೆಲ್ಲ, ಅದಕ್ಕೆ ಡಾಕ್ಟರ್ ರೂಪದಲ್ಲಿ ಗಣೇಶ ಬರಲಿ ಅಂದ್ಬಿಟ್ಟು ಡಾಕ್ಟರ್ ಗಣೇಶ ಮಾಡಿದೆ. ಅಜ್ಜಿ ಎಲ್ಲ ಆಡಿಸ್ತಾ ಇರೋ ಪೇಪರ್ ಮೆಷಲ್ಲಿ ಮಾಡಿರ್ಬೋದು. 10-20 ಗ್ರಾಮ್ ಬರ್ಬೋದು ಅಂತ ಅನಿಸ್ತಿದೆ ಅಷ್ಟೇ. ನಾನು ಇಲ್ಲಿ ನೋಡಿದ್ರೆ ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡೆ. ಪೇಪರ್ ಮೆಷ್ ಅಂದರೆ ನೋಡಿ, ಪೇಪರ್ನೆಲ್ಲ ಫುಲ್ ಹ್ಯಾಂಡ್ ವರ್ಕ್ ಮಾಡಿ ಆ ಥರ ಮಾಡಿರ್ತೀವಿ ನೋಡಿ. ಇದು ಉಡುಪಿ ಶ್ರೀಕೃಷ್ಣ ಅಂತ ಹೇಳಿ ವಿಗ್ರಹ ಹೇಗಿದೆ ನೋಡಿ. ಉಡುಪಿಲಿ ಕೃಷ್ಣ ಹೇಗಿದ್ದಾನೆ ಕಡ್ಗೋಲು ಇಟ್ಕೊಂಡು, ಅದೇ ಥರ ಫಿನಿಶಿಂಗಲ್ಲಿ ವರ್ಕ್ ಮಾಡಿದೆ ನೋಡಿ. ಪ್ರಭಾವಳಿ ಸಮೇತವಾಗಿ ಕೃಷ್ಣ. ಮಸಾಲಾ ಚಾಯ್ ಮೀಡಿಯಾದಲ್ಲೇ ಉಡುಪಿನ ಕೃಷ್ಣನ ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ. ಮುಕ್ಕೋಟಿ ದೇವರುಗಳು ಹಸುವಿನಲ್ಲೇ ಇರ್ತಾರೆ. ಕೃಷ್ಣ ಮತ್ತೆ ಬಲರಾಮ ಬೆಣ್ಣೆನ ಕದ್ದು ತಿಂತಾ ಇರೋದು ಗೆಳೆಯರ ಜೊತೆ. ಯಶೋದೆ ಬಂದು ಬಾಗ್ಲಲ್ಲಿ ಏನ್ ಮಾಡ್ತಿದ್ದಾರೆ ಇವರು ಅಂತ ನೋಡ್ತಾ ಇರತ್ತೀವಿ. ಈ ತರ ಚಿಕ್ಕ ಚಿಕ್ಕ ಗೊಂಬೆಗಳೆಲ್ಲ ಆ ಕಥೆಗಳನ್ನ ಕೇಳೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದೆಲ್ಲ ನಾವು ಚಿಕ್ಕ ಮಕ್ಳಿದ್ದಾಗ ಅವೆಲ್ಲ ಕೇಳ್ತಾ ಇದ್ದಿದ್ದು. ಈಗೆಲ್ಲ ಮೊಬೈಲ್ ಇದೆಲ್ಲ ಬಂದ ಮೇಲೆ ಕಥೆಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಬರೀ ಏನಿದ್ರು ಕಾರ್ಟೂನ್ ಅದು ಇದು ನೋಡ್ಕೊಂಡಿದ್ದಾರೆ ಮಕ್ಕಳು ನೋಡಿ. ಇದು ಬಂದು ಸುಬ್ರಹ್ಮಣ್ಯ ವಲ್ಲಿ ದೇವಸೇನ ಮ್ಯಾರೇಜ್. ಇದು ಹೊಸದಾಗಿ ಮಾಡಿರೋದು. ಪೂತನಿ ಸಂಹಾರ, ಕೃಷ್ಣ ಪೂತನಿನ ವಧೆ ಮಾಡ್ತಾ ಇರೋದು. ಇದು ದಸರಾ, ಇದು ಅಂಬಾರಿ ಸೆಟ್. ಇದು ರಾಜರು ಕುತ್ಕೊಂತಿದ್ದು, ಇವಾಗ ಅಮ್ಮನವ್ರು ಕುತ್ಕೊಂಡಿದ್ದು. ಎರಡು ತರ ಇದರಲ್ಲಿ ಫೋಕ್ ಹಾರ್ಟ್ ಮಾಡಿದೆ ನೋಡಿ. ವೀರಗಾಸೆ, ಪಟಕುಣಿತ, ಹಾಗೆ ಎಲ್ಲ ಫೋಕ್ ಹಾರ್ಟ್. ಮತ್ತೆ ಇದರಲ್ಲಿ ಬ್ಯಾಂಡ್ ಸೆಟ್, ಈ ತರ ಬ್ಯಾಂಡ್ ಬಾರಿಸ್ತಿರೋದು, ಮತ್ತೆ ಕುದುರೆಲ್ ಬರ್ತಾ ಇರೋದು. ಇದು ಊಟದ ಸೆಟ್ ಮಾಡಿದೀವಿ. ಊಟ ಮಾಡ್ತಾ ಇರೋದು, ಬಡಿಸ್ತಾ ಇರೋದು, ಇವರು ಊಟ ಮಾಡ್ತಾ ಇರೋದು. ನಿಮಗೆ ಕ್ರಿಕೆಟ್ ಸೆಟ್, ಕ್ರಿಕೆಟ್ ನೋಡ್ಬೋದು ಇಲ್ಲಿ. ಇಂಟ್ರೆಸ್ಟಿಂಗು ಕ್ರಿಕೆಟ್. ಓಕೆ, ವಿರಾಟ್ ಕೊಹ್ಲಿ ಇದಾರ ಇದರಲ್ಲಿ? ಎಲ್ಲರೂ ಇದ್ದಾರೆ ನೋಡಿ. ಇದು ಬಂದು ನವನಾರಸಿಂಹರ್ ಅಂತ ಹೇಳಿ 9 ನವನಾರಸಿಂಹರು. ಭೋಗ ನರಸಿಂಹ, ಭೋಗ ನರಸಿಂಹ, ಜ್ವಾಲ ನರಸಿಂಹ, ಉಗ್ರ ನರಸಿಂಹ, ಹಾಗೆ ನವನಾರಸಿಂಹರ್ ಜೋಡಿ. ನವಗ್ರಹಗಳು ಶ್ರೀನಿವಾಸ ಪದ್ಮಾವತಿ. ತಿರುಪತಿಗೆ ಹೋಗಂಗಿಲ್ಲ, ಇಲ್ಲ ದರ್ಶನ ಮಾಡ್ಕೋಬಹುದು. ರಿಸೆಪ್ಷನ್ ಸೆಟ್, ಅದು ಮದುವೆ ಸೆಟ್ ಸಿಗುತ್ತೆ ನಿಮಗೆ. 60ನೇ ವರ್ಷದ ಷಷ್ಠಿ ಪೂರ್ತಿಯ ಒಂದು ಸೆಟ್ನ ನಾವು ಇಲ್ಲಿ ನೋಡ್ಬೋದು. ವಿಶೇಷವಾಗಿ ಇದು ಬಂದು ಕುಬೇರ ಲಕ್ಷ್ಮಿ ಅಂತ ಹೇಳಿ. ಕುಬೇರ ಲಕ್ಷ್ಮಿ. ಓಕೆ, ನಾನು ಕುಬೇರ ಒಂದೇ ಇರೋದು ನೋಡಿದ್ದೆ, ಲಕ್ಷ್ಮಿ ಸಮೇತ ನೋಡಿರಲಿಲ್ಲ. ಇದು ನೋಡಿ ಖುಷಿ ಆಯಿತು. ನೋಡಿ ತುಂಬಿ ಚಿನ್ನಗಳೆಲ್ಲ ತುಂಬಿಟ್ಟಿದ್ದಾರೆ. ಹಂಗೆ ಒಂದು ಎತ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಇಂಟ್ರೆಸ್ಟಿಂಗು. ಸೀಮಂತ ಒಂದು ಏನು ಮಾಡ್ತಾರೆ ಅದರದ್ದು ಒಂದು ಸೆಟ್ನ ಒಂದು ಮಾಡಿಟ್ಟಿದ್ದಾರೆ ಸರ್. 25 ವರ್ಷದಿಂದ ಬೊಂಬೆ ಇಡ್ತಾ ಇದೀವಿ ನಾವು. ಪ್ರತಿ ವರ್ಷ ಒಂದೊಂದು ಸೆಟ್ ಅಂತ ಒಟ್ಟಿಗೆ ತೊಗೊಳಕ್ಕಾಗಲ್ಲ, ಥೀಮ್ಸ್ ಥರ ಮಾಡ್ಕೊಂಡಿರ್ತೀವಿ. ಈಗ ದರ್ಬಾರ್ ಸೀನ್ ಒಂದು, ಸೀತಾ ಕಲ್ಯಾಣ, ಆಮೇಲೆ ಲವಕುಶ, ಆ ಥರ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಜೋಡಿಸ್ತಾ ಇರ್ತೀವಲ್ಲ. ಅದರಲ್ಲಿ ಯಾವ್ದು ನಮಗೆ ಬೇಕು ಅದನ್ನು ಇಲ್ಲಿದ್ದರೆ ತೊಗೊಂಡು ಹೋಗಿ ನೆಕ್ಸ್ಟ್ ಸ್ಟೆಪ್ ಜೋಡಿಸ್ಕೊಳ್ಳೋದು. ಹಾಗೆ 5, 7, 9 ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಲ್ಲ. ಯಾವಾಗ ಹೊಸ ಥರ ಸಿಗುತ್ತೆ ನಮಗೆ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಮಾಡ್ಕೊಳ್ಳೋದು. ಮೇಡಮ್, ಯೂಶಲಿ ಈಗ ನಾವು ದಸರಾ ಗೊಂಬೆಗಳನ್ನ ಕೂರಿಸ್ಬೇಕಾದ್ರೆ ಪಟ್ಟದ ಬೊಂಬೆ ಅಂತ ನಾವು ಫಸ್ಟ್ ಅಲ್ಲಿಂದ ಶುರು ಮಾಡ್ತೀವಿ.
ಅಂತ ಈ ಥರ ಬೊಂಬೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಓ ಇದೇ ಆ್ಯಕ್ಚುಲಿ ಫಸ್ಟ್ ಪಟ್ಟದ ಬೊಂಬೆ ಅಂತ ನಾವು ಹೇಳೋದು. ಇದು ಹುಡುಗ ಹುಡುಗಿ ಬೊಂಬೆ ಇದು. ಓಕೆ ಇದಕ್ಕೆ ರಾಜ ರಾಣಿ ಥರ ಅಲಂಕಾರ ಮಾಡಿ ಓಕೆ. ಅದನ್ನ ಫಸ್ಟ್ ಸ್ಟೆಪ್ಪಲ್ಲಿ ಮೇಲ್ಗಡೆ ಕೂರಿಸಿ ಇದ್ರ ಮುಂದೆ ಕಲಶ ಕೂರಿಸಿ ಆಮೇಲೆ ಬೇರೆ ಇದನ್ನ ಜೋಡಿಸೋದು. ಮೇಯ್ನ್ ಹಂಗಾರೆ ಫಸ್ಟ್ ನೀವು ಬೇರೆ ಬೊಂಬೆ ಇಡದೇ ಇದ್ರೂ ಪರವಾಗಿಲ್ಲ, ಓಕೆ ಇದೇ ಮೇಯ್ನ್ ಬೊಂಬೆ ದಸರಾದಲ್ಲಿ. ಓಕೆ ಇದು ಎರಡಿದ್ರೆ ಸಾಕು ಬೇಕಾದ್ರೆ ದಸರಾ ಮಾಡ್ಕೋಬಹುದು. ಮಾಡ್ಕೋಬೋದು ಸಿಂಪಲ್ ಆಗಿ ಮಾಡ್ತೀನಿ ಅನ್ನೋರು. ಸಿಂಪಲ್ ಆಗಿ ಮಾಡ್ತೀನಿ ಅನ್ನೋರು ಪಟ್ಟದ ಬೊಂಬೆಗಳು ಅಂದರೆ ಎಲ್ಲರ ಮನೇಲಿ ಇಡಲ್ಲ, ಯಾರ ಮನೆ ಪದ್ಧತಿಗಳಿರುತ್ತೆ ಅದು ವಂಶಪರಂಪರೆ ಬಂದಿರುತ್ತೆ. ಕೆಲವ್ರ ಮನೆ ಜೋಡಿಸ್ತಾ ಇರ್ತಾರೆ ಗೊಂಬೆಗಳು, ಅಂಥವ್ರ ಮನೆ ಇಟ್ಟಿರ್ತಾರೆ. ಕೆಲವ್ರ ಮನೇಲಿ ಏನು ಮಾಡ್ತಾರೆ, ಮದುವೆ ಆದ ತಕ್ಷಣ ಹೆಣ್ಮಕ್ಳಿಗೆ ತವ್ರ ಮನೆಯಿಂದನೇ ಬರುತ್ತೆ ಈ ಪಟ್ಟದ ಬೊಂಬೆ ಕೊಟ್ಟು ಕಳಿಸ್ತಾರೆ. ಇನ್ನು ನಾವು ನೆಕ್ಸ್ಟ್ ನಮ್ಮ ಮಕ್ಳ ಜನ್ರೇಷನ್ ಹೀಗೆ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಮತ್ತೆ ಎಲ್ಲರಿಗೂ ನಮ್ಮ ಹಳೆ ಮೈಥಾಲಜಿಕಲ್ ಸ್ಟೋರಿಗಳು ಗೊತ್ತಾಗಲಿ ಮಾಡಲಿ ಅಂದ್ಬಿಟ್ಟು ಈ ಥರ ಬೊಂಬೆಗಳನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ಪಾಡ್ಯದಿಂದ ಶುರುವಾಗಿ ನವಮಿವರೆಗೆ ಆಮೇಲೆ ದಶಮಿ ದಿವಸ ತೆಗಿತಾರೆ ಎಲ್ಲ ಬೊಂಬೆ. ಪ್ರತಿದಿನ ಪೂಜೆ ಮಾಡಬೇಕು, ಹೆಣ್ಮಕ್ಳನ್ನೆಲ್ಲ ಕರೆದು ವಿಶೇಷವಾಗಿ ಮಾಡೋದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಹೆಂಗಸರಿಗೆ ಮತ್ತು ಮಕ್ಕಳಿಗೂ ಎಲ್ಲ ಹಳೆ ಕಾಲದೆಲ್ಲ ಮರ್ತು ಹೋಗುತ್ತಲ್ಲ, ಈ ಥರ ಎಲ್ಲ ಮಾಡ್ತಾಯಿದ್ರು ಪ್ರೋಗ್ರಾಮ್ಸು. ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ವಿಶೇಷವಾಗಿ ನೋಡ್ಬೋದು ರಂಗನಾಥ ಸ್ವಾಮಿನ ಇವರು ತೊಗೊಂಡಿದ್ದಾರೆ ಅನ್ಸುತ್ತೆ. ನೀವು ಎಷ್ಟು ವರ್ಷದಿಂದ ದಸರಾ ಹಬ್ಬನ ಈ ಥರ ಮಾಡ್ಕೊಂಡು ನಾವು 15-20 ವರ್ಷದಿಂದ ಇಡ್ತಾ ಇದ್ದೀವಿ. ಈ ವರ್ಷ ಯಾವ ಥೀಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಸ್ವರ್ಗ ಬಾಗಿಲು, ಅದಕ್ಕೆ ರಂಗನಾಥ ತಗೊಂಡು ಹೋಗ್ತಾ ಇದ್ದೀವಿ. ಹಾಂ, ಸೊ ಮೌಂಟೇನ್ ಥರ ಮಾಡಿಬಿಟ್ಟು ಅದಕ್ಕೆ ಬಾಗಿಲು ಮಾಡ್ತೀವಿ. ಹೇಗಿದೆ ಮೇಡಮ್ ನಿಮಗೆ ಇಲ್ಲಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯ್ತಾ? ಹಾಂ, ಚೆನ್ನಾಗಿತ್ತು. ನಾವು 2 ಇಯರ್ಸ್ ತೆಗಿತಾ ಇದ್ದೀವಿ. ಹಾಂ, ಇಲ್ಲೇ ಬರ್ತಾ ಇದ್ದೀವಿ. ಲಾಸ್ಟ್ ಟೈಮು ದುರ್ಗಾ, ಮಹಾಲಕ್ಷ್ಮಿ, ದುರ್ಗಾ, ಸರಸ್ವತಿ ಅದೆಲ್ಲ ಐಡಲ್ಸ್ ತೊಗೊಂಡು ಹೋಗಿದ್ದೀವಿ. ಈ ಸಲ ಇದು ಪಾಂಡುರಂಗ. ಮೇಡಮ್ ಯೂಶಲಿ ದಸರಾ ಹಬ್ಬ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈಗ ವರ್ಷ ನಾವು ಪ್ರತಿಯೊಂದು ಯಾವ್ದಾದ್ರು ಒಂದು ಥೀಮ್ ಇಟ್ಕೊಂಡು ಒಂದು ಆ ಗೊಂಬೆಗಳನ್ನ ನಾವು ಅರೇಂಜ್ ಮಾಡ್ತೀವಿ. ಈ ವರ್ಷ ನೀವು ಯಾವ ಥರ ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಈ ವರ್ಷ ನಾನು ಕೃಷ್ಣಂದು ಮೋಸ್ಟ್ ಆಫ್ ದ ಥೀಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ರಾಮಾಯಣ ಥೀಮ್ ಮಾಡಿದ್ದೆ. ಸೊ ರಾಮರದು ಇಲ್ಲಿಂದ ತೊಗೊಂಡೋಗಿದ್ದೆ ಹಲವಾರು ಗೊಂಬೆ, ಸೊ ಅದೆಲ್ಲ ಸೆಟ್ ಮಾಡಿದೆ. ಈ ವರ್ಷ ರಾಧಾ ಅಲಂಕಾರ ಇದೆ, ಗೋವರ್ಧನಗಿರಿ ಸೆಟ್ ಇದೆ, ಆಮೇಲೆ ಕೃಷ್ಣ ಸುಧಾಮ ಇದೆ, ಕುಚೇಲನ್ ಜೊತೆ ಇರೋದಿದೆ. ಸೊ ಇದೆಲ್ಲ ಸೇರಿಸಿ ಕೃಷ್ಣಂದು ಒಂದು ಥೀಮ್ ಮಾಡಿದ್ರೆ ಮಕ್ಳಿಗೂ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳು ಮನೆಯಲ್ಲಿ ರಿಲೇಟ್ ಮಾಡೋದೇನು ಕೃಷ್ಣ ಇಲ್ಲ ದುರ್ಗಾ. ಸೊ ಈ ಸಲ ಮಹಿಷಾಸುರ ಇದೆ, ಚಾಮುಂಡಿ ಜೊತೆ ಮಹಿಷಾಸುರನಿಟ್ಟು ಆ ಸ್ಟೋರಿ ಮಕ್ಳಿಗೆ ರಿಲೇಟ್ ಮಾಡ್ಬೋದು. ಸೊ ಎವ್ರಿ ಥೀಮ್ ರಿಲೇಟ್ಸ್ ಟು ಅ ಸ್ಟೋರಿ, ಮಕ್ಕಳಿಗೆ ಇಲ್ಲ ಬಂದವ್ರು ನೋಡೋದಿಕ್ಕೆ. ಸೊ ಇಟ್ ಹ್ಯಾಸ್ ಟು ಅಟ್ರಾಕ್ಟ್ ಆ ಥರ. ಯೂಶಲಿ ಮಕ್ಳಿಗೆ ನಾವು ಮೊಬೈಲು, ಕಾರ್ಟೂನ್ ಈ ಥರದಲ್ಲಿ ತೋರಿಸಿರ್ತೀವಿ. ಈ ಥರ ಫೆಸ್ಟಿವಲ್ಸ್ ಬಂದಾಗ ನಾವು ಅವ್ರಿಗೆ ನೀಟಾಗಿ ಸ್ಪೆಸಿಫಿಕ್ ವಿತ್ ಅವ್ರಿಗೆ ಲೈವ್ ಆಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾನೇ ಅವ್ರಿಗೂ ಖುಷಿ ಆಗುತ್ತೆ. ಇನ್ವಾಲ್ವ್ ಮಾಡಿದಾಗ ದೇ ಲೈಕ್ ಇಟ್. ಐ ಮೀನ್ ಅವ್ರಿಗೆ ಬೇಗ ರಿಲೇಟ್ ಆಗುತ್ತೆ. ಓ ಕೃಷ್ಣ ಇದು, ರಾಧಾ ಇದು, ಸುಧಾಮ, ಹೀಗೆ ಸ್ಟೋರಿಯಾಗಿ ಹೇಳೋದಕ್ಕಿಂತ ಅದನ್ನ ಡಿಪಿಕ್ಟ್ ಮಾಡಿದಾಗ ದೇ ಲೈಕ್ ಇಟ್ ಮೋರ್. ಇಲ್ಲಿ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಿ? ನಾನು ಇಲ್ಲಿ ಬಂದಿದ್ದೀನಿ 2 ಇಯರ್ಸ್ ಆಯಿತು. ಲಾಸ್ಟ್ ಇಯರ್ ಬಂದೆ, ಹಲವಾರು ಗೊಂಬೆ ತೊಗೊಂಡೋದೆ. ಸೊ ಈ ವರ್ಷ ಅಗೈನ್ ಪ್ಲಾನಿಂಗಲ್ಲಿ ಇದ್ದೀನಿ. ಪ್ರೈಸಿಂಗ್ ಮತ್ತು ಕ್ವಾಲಿಟಿ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಂದು ಇವ್ರದೇ ಹ್ಯಾಂಡ್ ಮೇಡ್ ಟೆರಕೋಟಾ ಏನು ಮಾಡ್ತಾರೋ ದಟ್ ಇಸ್ ರಿಯಲಿ ಗುಡ್. ಐ ಲೈಕ್ ಇಟ್. ಆ್ಯಂಡ್ ಪ್ರೈಸಿಂಗ್ ಐ ಫೈಂಡ್ ಇಟ್ ಬೆಟರ್. ಗೊಂಬೆಗಳು ಡಿಫ್ರೆಂಟ್ ಆಗಿದೆ. ಎವ್ರಿ ಟೈಮ್ ದೆರ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇದಿಷ್ಟು ಆಗಿತ್ತು ನಮ್ಮ RR ನಗರದಲ್ಲಿ ದಸರಾ ಗೊಂಬೆ ಜಾತ್ರೆ ಅಂತಲೇ ಹೇಳ್ಬೋದು. ನನಗಂತೂ ಮುಕ್ಕೋಟಿ ದೇವತೆಗಳನ್ನ ನೋಡಿ ದರ್ಶನ ಪಡೆದು ತುಂಬಾ ಖುಷಿ ಆಯಿತು. ಸೊ ನೀವು ಯಾರೆಲ್ಲ ದಸರಾ ಗೊಂಬೆ ಕೂರಿಸ್ಬೇಕು ಅಂದ್ಕೊಂಡಿದ್ದೀರಾ, ಒಳ್ಳೊಳ್ಳೆ ಥೀಮ್ ಅಂತ ನೋಡ್ತಾ ಇದ್ದೀರಾ, ಅವ್ರಿಗೆ RR ನಗರ್, ಮೈಸೂರು ರೋಡ್ ಈ ಕಡೆ ಸರೌಂಡಿಂಗ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಒಂದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ಬನ್ನಿ, ನಿಮ್ಗೆ ಯಾವ ರೀತಿ ಬೇಕು ಆ ಕಲೆಕ್ಷನ್ಸ್ನ ತೊಗೊಂಡು ಒಂದು ಒಳ್ಳೆ ಥೀಮ್ನ ಇಟ್ಕೊಂಡು ಒಂದು ಹಬ್ಬ ಆಚರಣೆ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಯ್. ಸೊ ನೋಡಿದ್ರಲ್ಲ, ನನಗಂತೂ ಫಸ್ಟ್ ಟೈಮು ಆ್ಯಕ್ಚುಲಿ ದಸರಾ ಗೊಂಬೆಗಳನ್ನ ಇಷ್ಟು ಹತ್ರದಿಂದ ಇಷ್ಟೊಂದು ರಾಶಿ ಕಲೆಕ್ಷನ್ಸ್ನ ನೋಡಿ ತುಂಬಾ ಖುಷಿ ಆಯಿತು. ನಿಮಗೂ ಯಾವುದೆಲ್ಲ ಹೊಸ ಈ ವರ್ಷ ಥೀಮ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವರು ಇಲ್ಲಿಗೆ ಬಂದರೆ ಮೋಸ ಅಂತೂ ಇಲ್ಲ. ಒಳ್ಳೊಳ್ಳೆ ಕಲೆಕ್ಷನ್ಸ್ ತಂದಿದ್ದಾರೆ, ಒಳ್ಳೊಳ್ಳೆ ಥೀಮ್ ಇಟ್ಕೊಂಡು ಬಂದಿದ್ದಾರೆ. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು 100% ಅನ್ಕೊಂಡಿದ್ದೀನಿ. ಮತ್ತೆ ಬನ್ನಿ, ಇನ್ನಷ್ಟು ಇದ್ರದ್ದು ಪ್ರೈಸಿಂಗ್ ಇರ್ಬೋದು ಮತ್ತೆ ಇಲ್ಲಿದ್ದು ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾವು ಅವ್ರ ಹತ್ರನೇ ಮಾತಾಡ್ಸೋಣ. RR ನಗರ ಬಂದು ನಿಯರೆಸ್ಟ್ ಒಂದು ನಿಮಿಷಾಂಬ ದೇವಸ್ಥಾನ ಡೌನ್ ಹೇಳಿದ್ರೆ ಬಸವೇಶ್ವರ ಸರ್ಕಲ್ 2ನೇ ಅಂಗಡಿನೇ ನಮ್ದು ಬರುತ್ತೆ. ಅಪರಮೇಯ ಆರ್ಗ್ಯಾನಿಕ್ ಆ್ಯಂಡ್ ಕ್ರಾಫ್ಟ್ ಅಂತ ಹೇಳಿ ಎಲ್ಲ ವೆರೈಟೀಸ್ ಬೊಂಬೆಗಳು ಮತ್ತು ಹೊಸ ವೆರೈಟೀಸ್ ಎಲ್ಲ ಪ್ರತಿ ವರ್ಷ ಆ್ಯಡ್ ಆನ್ ಆಗ್ತಾ ಇರುತ್ತೆ ನಿಮಗೆ. ದಸರಾ ಬೊಂಬೆಗಳೆಲ್ಲ ಬಿಟ್ಟು ಮಣ್ಣಿನ ಕುಕ್ಕಿಂಗ್ ಪಾಟ್ಗಳು, ಮ್ಯಾಜಿಕ್ ದೀಪಗಳು, ಹಾಗೆ ಮಣ್ಣಿನ ಐಟಮ್ಗಳು ಏನೇನಿರುತ್ತೆ ಎಲ್ಲ ಕರಕೌಶಲ ವಸ್ತುಗಳು ನಮ್ಮದೇ, ನಾವೇ ಮಾಡ್ತೀವಿ. ಸೊ ಈಗ ಆ್ಯಕ್ಚುಲಿ ಪ್ರೈಸಿಂಗ್ ಅಂತ ಬಂದರೆ, ಸೊ ಈ ಬೊಂಬೆಗಳು ಯಾವ ಒಂದು ಪ್ರೈಸಿಂದ ಶುರುವಾಗುತ್ತೆ ಮತ್ತು ಯಾವ ಥರ? ನಿಮಗೆ 10 ರೂಪಾಯಿಂದ ಹಿಡಿದು ನಿಮಗೆ ಒಂದು ಆಲ್ಮೋಸ್ಟ್ ಒಂದು 2000ವರೆಗೂ ಸಿಗುತ್ತೆ ನಮಗೆ, ಸೆಟ್ ವೈಸ್ ಅಂತ ಹೇಳಿದ್ರೆ. ಎಸ್. ಸೊ ಮತ್ತು ಇಲ್ಲಿ ಏನು ಟೈಮಿಂಗ್ಸ್ ಇದೆ ನಿಮಗೆ ಶಾಪ್? ಟೈಮಿಂಗ್ ಬಂದು ನಮ್ಮದು 11 o'clock ಮಾರ್ನಿಂಗ್ ಓಪನ್ ಇರುತ್ತೆ.
ರಾತ್ರಿ 9 ಗಂಟೆ ಗಂಟ ಓಪನ್ ಇರುತ್ತೆ. ಸೊ ಥ್ಯಾಂಕ್ ಯು ನಿಮ್ಮ ಒಂದು ಇಷ್ಟು ಮಾಹಿತಿಗೆ, ಮತ್ತು ಒಳ್ಳೊಳ್ಳೆ ಏನದು ಮುಕ್ಕೋಟಿ ದೇವತೆಗಳನ್ನ ನನಗೆ ಇಲ್ಲಿ ದರ್ಶನ ಕೊಟ್ಟಂಗೆ ಆಯಿತು ಒಂಥರ. ನಿಮಗೂ ಅಷ್ಟೇ ನವರಾತ್ರಿ ಹಬ್ಬದ ಶುಭಾಶಯಗಳು. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.